ವಿಶ್ವೇಶ್ವರಯ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸರ್ ಸಿ ವಿ ರಾಮನ್ ಕರ್ನಾಟಕದಲ್ಲಿ ಹುಟ್ಟಿಂದ ಇರ್ಬೋದು, ಆದರೆ ಅವ್ರ ಕಡೆ ನಿಮಗೆ ನೆಲೆಸಿದ್ರು ನಮ್ಮ ಕರ್ನಾಟಕದಲ್ಲಿ. ಹಾಗೆ ನಾವು ಫೀಲ್ಡ್ ಮಾರ್ಷಲ್ ಗಾಡಿಯಪ್ಪ ಅವ್ರನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜನರಲ್ ತಿಮ್ಮಯ್ಯ ಅವ್ರನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬಹಳಷ್ಟು ಉದಾಹರಣೆಗಳು ಈಗ ಕೂಡ ಕರ್ಮಯೋಗದಲ್ಲಿ ನಿರತರಾಗಿರುವಂತಹ ಬಹಳಷ್ಟು ಜನರಿದ್ದಾರೆ. ಈಗ ನೋಡೋಣ ಮುಂದಿನ ಮಾರ್ಗ ಭಕ್ತಿ ಮಾರ್ಗ. ಆಯ್ತಾ? ಭಕ್ತಿ ಮಾರ್ಗ ಮತ್ತೊಮ್ಮೆ ಭಗವದ್ಗೀತೆ ಒಂದು ಶ್ಲೋಕ ನೆನೆಸ್ಕೊಳ್ಳೋಣ. ಒಂದು ಶ್ಲೋಕ ಇದೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತ್ನಾತ್ಮನಃ ಅಂತ ಹೇಳ್ಬಿಟ್ಟು. ಹಿಂಗಂತ ಹೇಳಿದ್ರೆ ಭಗವಂತ ಹೇಳ್ತಾರೆ, ನನಗೆ ಒಂದು ಹಣ್ಣು ಕೊಟ್ಟರು ಸಾಕು, ಹಣ್ಣಿಲ್ಲ ಅಂತ ಹೇಳಿದ್ರೆ ಒಂದು ಹೂ ಕೊಟ್ಟರು ಸಾಕು, ಹೂವಿಲ್ಲ ಅಂತ ಹೇಳಿದ್ರೆ ಎಲೆ ಕೊಟ್ಟರು ಸಾಕು, ಎಲೆ ಇಲ್ಲ ಅಂದರೆ ಬರೀ ನೀರು ಕೊಟ್ಟರು ಸಾಕು, ನನಗೆ ಭಕ್ತಿಯಿಂದ ಕೊಟ್ಟರೆ ನಾನು ಅವ್ರವ್ರಾಗ್ತೇನೆ ಅಂತ. ಹಾಗೆ ಹೇಳ್ತಾರಲ್ಲ, ಅದು ಭಕ್ತಿ ಮಾರ್ಗ. ಒಂದೇ ಮನಸ್ಸಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ರೀಚಿಂಗ್ ಹೈಯರ್ ಗೋಲ್. ಸೊ ಈ ಭಕ್ತಿ ಮಾರ್ಗ ನೆನೆಸ್ಕೊಂಡ ತಕ್ಷಣ ನಾವು ಪುರಂದರದಾಸರು ನೆನಪಾಗ್ತಾರಲ್ವಾ. ನಮ್ಮ ಕರ್ನಾಟಕ ಮ್ಯೂಸಿಕ್ ಅಂತ ಏನು, ಕರ್ನಾಟಕ ಸಂಗೀತ ಅಂತ ಏನಿದೆಯೋ ಅದರ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳೋಂಥ ಪುರಂದರದಾಸರು ನೆನಪಾಗ್ತಾರೆ, ಕನಕದಾಸರು ನೆನಪಾಗ್ತಾರೆ. ಹಾಗೆ ಅನುಭವ ಮಂಟಪ ನೆನಪಾಗುತ್ತೆ, ಬಸವಣ್ಣವರು ನೆನಪಾಗ್ತಾರೆ. ಹಾಗೆ ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು ಎಲ್ಲ ನೆನಪಾಗ್ತಾರೆ. ಭಕ್ತಿ ಮಾರ್ಗ ಯೋಚನೆ ಮಾಡಿದಾಗ ನಮ್ಮ ಕರ್ನಾಟಕದ ನಂತರ ಧ್ಯಾನ ಯೋಗ ಅಂತ ಹೇಳಿದ್ರೆ ಅಧ್ಯಯನ ಮಾಡಿ ಹೆಚ್ಚಿನ ರೀಚಿಂಗ್ ಹೈಯರ್ ಗೋಲ್ ಇವುಗಳನ್ನು ನಾವು ಹೆಚ್ಚು ಮಾಡ್ತೀವಿ. ಇದು ಈ ದೃಷ್ಟಿಯಲ್ಲಿ ನೋಡಿದಾಗ ನಮಗೆ ಆದಿಶಂಕರಾಚಾರ್ಯರು ನೆನಪಾಗ್ತಾರೆ. ಆದಿಶಂಕರಾಚಾರ್ಯರು ನಮ್ಮ ಕರ್ನಾಟಕದಲ್ಲಿ ಹುಟ್ಟೇ ಇರ್ಬೋದು, ಆದರೆ ಅವರು 4 ದಿಕ್ಕಗಳಲ್ಲಿ ಮಠಗಳನ್ನು ಸ್ಥಾಪಿಸಿದಾಗ ದಕ್ಷಿಣದಲ್ಲಿ ಅವರು ಕೇರಳದಲ್ಲಿ ಹೋಗಿ ಸ್ಥಾಪಿಸಿಲ್ಲ, ಅವ್ರ ಜಾಗ ಆಗಿದ್ರು ಕೂಡ ಬಂದು ಸ್ಥಾಪಿಸಿದ್ರು ನಮ್ಮ ಕರ್ನಾಟಕದಲ್ಲಿ ಶೃಂಗೇರಿಯಲ್ಲಿ. ಅಲ್ಲಿ ಆ ಶಾಂತ ಸುಂದರ ಜಾಗ ಅವರಿಗೆ ಇಷ್ಟ ಆಗಿ ನಿಮ್ಗೆ ಕತೆ ಗೊತ್ತಿರುತ್ತೆ ಯಾಕೆ ಸ್ಥಾಪಿಸಿದ್ರು ಅಂತೇಳಿ. ಅಲ್ಲಿ ಸ್ಥಾಪಿಸಿದ್ರು ಅವರು. ಆಮೇಲೆ ದ್ವೈತ ವೇದ ಅಂತ ಹೇಳ್ಕೊಟ್ಟಂತಹ ಮಧ್ವಾಚಾರ್ಯರು ನಮ್ಮ ಕರ್ನಾಟಕದವರೇ. ರಾಮಾನುಜಾಚಾರ್ಯರು ತಮಿಳುನಾಡಿಂದ ಬಂದಿರ್ಬೋದು, ಆದರೆ ಮೇಲುಕೋಟೆಯಲ್ಲೆಲ್ಲ ಎಷ್ಟು ವೇದಾಂತ ಪಸರಿಸಲಿಕ್ಕೆ ಬಹಳ ಕೆಲಸ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗೆ ವಿದ್ಯಾರಣ್ಯರನ್ನಂತೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ, ಅವರು ಅದ್ವೈತ ವೇದಾಂತ ಪಸರಿಸಿದವರು. ಹಾಗೆ ಅವರು ಇನ್ನೊಂದು ಮುಖ್ಯ ಕಾರ್ಯ ಮಾಡಿದ್ರು, ಏನು ವಿಜಯನಗರ ಸಂಸ್ಥಾನವನ್ನು ಸ್ಥಾಪಿಸಲಿಕ್ಕೆ ಅವರೇ ಮುಖ್ಯ ಕಾರಣ. ಸೊ ಈ ವಿಜಯನಗರ ನೆನಪಿಸ್ಕೊಂಡಾಗ ಸುಮಾರು ಜನ ನಿಮ್ಮಲ್ಲಿ ಹಂಪಿ ನೋಡಿರ್ಬೋದಲ್ಲ, ಅಲ್ಲಿ ಕಾಲುವೆ ಅಕ್ವಿಡಕ್ಟ್ ಏನು ಇದೆಯೋ ತುಂಬ ಚೆನ್ನಾಗಿದೆ ಅಲ್ವಾ. ಅದರಲ್ಲಿ ಒನ್ ಆಫ್ ದ ಸ್ಟ್ರಕ್ಚರ್ಸ್ ಇದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಜ್ಞಾನಯೋಗ ಮಾತಾಡುವಾಗ ಅದೆಲ್ಲ ಅಲ್ಲಿ ಕೂಡ ಅಸೋಸಿಯೇಟ್ ಮಾಡ್ಕೋಬೋದು. ಒಂದು ಕಾಲುವೆ ಇದೆ, ಹೈಯೆಸ್ಟ್ ಪಾಯಿಂಟ್ ಆಫ್ ದ ರಿವರ್ ಇದೆಯಲ್ಲ, ಅಲ್ಲಿಂದ ಕಾಲುವೆ ಮಾಡಿದ್ದಾರೆ, ಅಲ್ಲಿಂದ ನೀರು ಬರುತ್ತೆ. ಬಂದು ವಿದ್ಯಾರಣ್ಯರು ಪೂಜೆ ಏನು ಮಾಡ್ತಾ ಇದ್ರು, ಅಲ್ಲಿ ಮೊದಲು ಅಲ್ಲಿ ಸಿಕ್ಕತ್ತೆ ಅವರಿಗೆ. ನಂತರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ದೇವರ ಪಾದ ಮುಟ್ಕೊಂಡು ಅದಾದ ನಂತರ ದೇವಸ್ಥಾನದ ಅಡಿಗೆ ಮನೆ ಮುಖಾಂತರ ಹೋಗಿ ನಂತರ ನಗರಕ್ಕೆಲ್ಲ ಸರಬರಾಜು ಆಗುತ್ತೆ. ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮದು ಅಲ್ಲಿ ತಂತ್ರಜ್ಞಾನ ಅಂತೆಲ್ಲ. ಇವತ್ತಿಗೂ ಕೂಡ ಇನ್ನು ಅದೇ ರೀತಿಯಲ್ಲಿ ಬಹಳ ಮುಂದೊಂದು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜ್ಞಾನದ ಬಗ್ಗೆ ಮಾತಾಡ್ತಾ ಪ್ರಶಸ್ತಿಗಳು ಭಾರತ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಈಗ ಬಂದಿರೋದು ಹಿಂದಿ ಭಾಷೆಯಲ್ಲಿ 11 ಬಂದಿದೆ. ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ. ಎಷ್ಟು ಪ್ರಶಸ್ತಿಗಳು ಬಂದಿದೆ, ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕನ್ನಡದಲ್ಲಿ? ಯಾವುದಕ್ಕೆ ಬಂದಿದೆ ಹೇಳಿ? ರಾಮಾಯಣ ದರ್ಶನ. ಯಾವುದಕ್ಕೆ? ಚಿಕ್ಕವೀರ ರಾಜೇಂದ್ರ. ಅವ್ರದ್ದು. ಆಮೇಲೆ ಯಾವುದು? ಭಾರತ ಸಿಂಧು ರಶ್ಮಿ. ಅವ್ರದ್ದು ಕ್ರಿಯೇಟಿವ್ ರೈಟಿಂಗ್, ವಿಮರ್ಶಾತ್ಮಕ ಬರವಣಿಗೆ. ಯಾವುದಕ್ಕೆ? ಜನಪದ ಸಾಹಿತ್ಯ. ಫಂಟಾಸ್ಟಿಕ್. ಸರಿ, ಹಾಗೆ ನಾವು ಇನ್ನು ಬಹಳಷ್ಟು ತುಂಬ ಜನ ಕವಿಗಳು, ಬರಹಗಾರರನ್ನ ನಾವು ನೆನಪಬಹುದು. ಅದರಲ್ಲಿ ಉಪನಿಷತ್ ಸಾರವನ್ನ ಸಾಮಾನ್ಯ ಜನರಿಗೆ ತಲುಪಿಸಿದಂತಹ ಮಂಕುತಿಮ್ಮನ
ಮರಿಲಿಕ್ಕಾಗ DVG. ಇಲ್ಲ ಅಲ್ಲ, DVG ಅವ್ರನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ SL ಭೈರಪ್ಪ, ತಾರಾಸು, GP ರಾಜರತ್ನಂ ಅದನ್ನೆಲ್ಲ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಹೀಗೆ ಜ್ಞಾನ ಮಾರ್ಗದಲ್ಲಿ ಯೋಚನೆ ಮಾಡ್ತಾ ಇರುವಾಗ ನಮ್ಮ ಕರ್ನಾಟಕದ ಇನ್ನೊಂದು ವಿಶೇಷತೆ ಇದೆ. ಎಷ್ಟೊಂದು ಮಠಗಳು, ಸ್ವಾಮೀಜಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅವರು ಎಷ್ಟೊಂದು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋದಲ್ಲದೆ ವಿದ್ಯೆ ಸಂಸ್ಥೆಗಳನ್ನು ಸ್ಥಾಪಿಸೋದ್ರಲ್ಲಿ ಮತ್ತು ವೈದ್ಯಕೀಯ ಅಭಿವೃದ್ಧಿ ಮಾಡೋದ್ರಲ್ಲೆಲ್ಲ ಬಹಳಷ್ಟು ಶ್ರಮದಾನ ಮಾಡಿದ್ದಾರೆ ಮಠ ಸಂಸ್ಥೆಗಳೆಲ್ಲ. ಹಾಗೆ ಈಗ ಎಷ್ಟೊಂದು ಜನ ನಾವು ಜ್ಞಾನಪೀಠ ಪ್ರಶಸ್ತಿ ಬಂದಿರೋರನ್ನ ನೋಡಿದ್ವಿ ಅಲ್ವಾ, ಅದರಲ್ಲಿ ಕೆಲವರಂತೂ ಈಗ ದರಾ ಬೇಂದ್ರೆ ಅವರು ಮೂಲತಃ ಮುಂಚೆ ಅವರ ಮನೆಯಲ್ಲಿ ಮೂಲತಃ ಬಂದಿರೋದು ಮಹಾರಾಷ್ಟ್ರದವರು, ಮರಾಠಿ ಮಾತಾಡ್ತಾ ಇದ್ರು. ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮೂಲತಃ ಅವ್ರ ಮನೆಯಲ್ಲಿ ತಮಿಳು ಮಾತಾಡ್ತಾ ಇದ್ದವರು. ಹೀಗೆ ನೋಡಿ, ಆದರೂ ಕೂಡ ಅವ್ರು ಬೇರೆ ಭಾಷೆಯವರಾದರೂ ಕೂಡ ಅವ್ರಿಗೆ ಕನ್ನಡ ಅವ್ರಲ್ಲಿ ಒಂದಾಗಿಸ್ಕೊಂಡಿತ್ತು, ಅವರು ಕನ್ನಡದಲ್ಲಿ ಒಂದಾಗಿದ್ರು. ಯಾಕೆ ಹೇಳಿ? ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಅಯ್ಯೋ, ಒಂದು ಸಣ್ಣ ಉದಾಹರಣೆ ನೆನಪಾಗುತ್ತೆ. ನಾನು ಎಲ್ಲೋ ಕೇಳಿದ್ದು, ಅದನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ, ಬಹಳ ಚೆನ್ನಾಗಿದೆ ಕೇಳಿ. ಈಗ ಮನಸ್ಸು ಅದಕ್ಕೆ ಇಂಗ್ಲಿಷಲ್ಲಿ ಏನು ಹೇಳ್ತೀರಾ? ಮೈಂಡ್ ಅಲ್ವಾ? ಮೈಂಡ್ ಅಂದ ತಕ್ಷಣ ಏನು ನೆನಪಾಗುತ್ತೆ? ಯಾವ ಆರ್ಗನ್ ನೆನಪಾಗುತ್ತೆ ಅದಕ್ಕೆ? ಬ್ರೈನ್. ನಾನು ನಿಮಗೆ ಮೈಂಡ್ ಎಲ್ಲಿದೆ ತೋರಿಸಿ ಅಂತ ಹೇಳಿದ್ರೆ ಏನು ತೋರಿಸ್ತೀರಾ? ತೋರಿಸಿ, ಎಲ್ಲಿದೆ ಮೈಂಡ್? ಎಲ್ಲಿದೆಲ್ಲ ಮನಸ್ಸಲ್ಲಿದೆ ಅಲ್ವಾ? ನೋಡಿ, ಅದಕ್ಕೆ ನಾವು ಕನ್ನಡ ಎಲ್ಲಿಂದ ಮಾತಾಡ್ತೀವಿ, ಇಲ್ಲಿಂದ ಮಾತಾಡ್ತೀವಿ, ಎಲ್ಲಿಂದ ಮಾತಾಡ್ತಾ ಇರ್ತೀವಲ್ವಾ? ಹಾಗಾಗಿ ಕೊನೆಯದಾಗಿ ರಾಜಯೋಗ ಅಂತ ಹೇಳಿದ್ರೆ ನಾವೇನು ಯೋಗಾಸನ ಅಂತ ಹೇಳ್ಕೊತೀವೋ ಅದು. ಯೋಗ ಅಂತ ಹೇಳಿದ್ರೆ ಸುಮ್ಮನೆ ಅತ್ಯಂತ ಕಷ್ಟವಾದಂತಹ ಆಸನಗಳನ್ನ ಮಾಡಿಬಿಟ್ಟು ಅದ್ರ ಫೋಟೋ ತೆಗೆದ್ಬಿಟ್ಟು ಟ್ವಿಟರಲ್ಲಿ, ವಾಟ್ಸಾಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಹಾಕೋದಲ್ಲ. ಅದರ ಅರ್ಥನೇ ಬೇರೆ ಇದೆ. ಚಿಕ್ಕದಾಗಿ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಪತಂಜಲಿ ಅವರ ಅಷ್ಟಾಂಗ ಯೋಗ ಇದೆಯಲ್ಲ, ಅದು ಯಮ, ನಿಯಮ, ಆಸನ 3ನೇ ಸ್ಟೆಪ್ ಅಷ್ಟೇ. ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣೆ, ಆಮೇಲೆ ಸಮಾಧಿ ಸ್ಥಿತಿ. ಇದರಲ್ಲಿ ಒಂದು ನಿಮಿಷ ಯಮ ಮತ್ತು ನಿಯಮಗಳನ್ನು ನೆನಪಿಸ್ತೀನಿ ಆಯ್ತಾ? ಯಮದಲ್ಲಿ ಬರುವಂಥದ್ದು ನಾವು ಬೇರೆಯವ್ರ ಜೊತೆ ಹೇಗೆ ನಡ್ಕೊಳ್ತೀವಿ ಅಂತ ಹೇಳೋ ಗುಣಗಳು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಆಯ್ತಾ? ನಿಯಮ ಅಂತ ಹೇಳಿದ್ರೆ ನಾವು ನಮ್ಮನ್ನ ಹೇಗೆ ಇಟ್ಕೊಂಡಿರ್ತೀವಿ ಅಂತ. ಅದಕ್ಕೆ ಏನೇನು ಬರುತ್ತೆ? ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳಿ. ಇದೆಲ್ಲ ನೆನಪಿಟ್ಕೊಳ್ಳಿ. ಒಂದು ಕೊಟೇಶನ್ ಹೇಳ್ತೀನಿ. ಈಗ ಕವಿರಾಜ ಮಾರ್ಗ ಅಂತ ಕೇಳಿದಿರ ಅಲ್ವಾ? ನೃಪತುಂಗರಾಜರು ಬರೆದಿದ್ದು ಅಮೋಘ ವರ್ಷ, 2ನೇ ಅಮೋಘ ವರ್ಷ, ಮಹಾರಾಜರ ರಾಷ್ಟ್ರಕೂಟ ಸಂಸ್ಥಾನದವರು ಅವರು ಬರೆದಿದ್ದು. ಇದು ಕರ್ನಾಟಕದಲ್ಲಿ ಸಿಕ್ಕಿರುವಂಥ ಒನ್ ಆಫ್ ದ ವೆರಿ ಅರ್ಲಿಯರ್ ರೈಟಿಂಗ್ಸ್, ಕೃತಿಗಳು. ಅದರಲ್ಲಿ ಅವರು ಕನ್ನಡಿಗರನ್ನ ವರ್ಣಿಸ್ತಾರೆ. ಕನ್ನಡಿಗರನ್ನ ಹೇಗೆ ವರ್ಣಿಸ್ತಾರೆ ಅಂತೇಳಿ: ಸುಭಟರ್ಗಳು, ಕವಿಗಳು, ಸುಪ್ರಭುಗಳು, ಚಲ್ವರುಗಳು, ಅಭಿಜನರುಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರ, ಗಂಭೀರ ಚರಿತರು, ವಿವೇಕಿಗಳು, ನಮ್ಮ ನಾಡಿನವರುಗಳು. ಈ ಯಮಾನಿಯಮದ ಕ್ವಾಲಿಟೀಸ್ ಏನು ಹೇಳಿದ್ನೋ ಅದೆಲ್ಲ ನೋಡಿ ರಿಫ್ಲೆಕ್ಟ್ ಆಗುತ್ತಲ್ವಾ? ಅದೆಲ್ಲ ಗುಣಗಳು ರೆಡಿ ಆಗಲೇ ನಮ್ಮ ಕನ್ನಡಿಗರು ಎಲ್ಲ ಯೋಗ ಮಾಡಿ ಸಾಧನೆ ಮಾಡಿಕ್ಕೆ ಎಲ್ಲ ರೆಡಿ ಇದೆ ಆಯ್ತಾ? ಸೊ ಭಾರತದ ಹೆಮ್ಮೆಯ ಮಕ್ಕಳಾಗಿ ಇರುವಂಥ ನಾವು ಕನ್ನಡಿಗರು ಗಂಗಾ ಸ್ನಾನ ಮಾಡಿದ್ರು ಏನು ಮಾಡಬೇಕು? ಜೋರಾಗಿ ಹೇಳಿ. ತುಂಗಾಪಾನ. ಹೌದು. ಹಾಗೆ ಈಗ ನಾವು ನಮ್ಮ ನಾಡನ್ನು ಬಿಟ್ಟು ಹೊರದೇಶದಲ್ಲಿ ಬಂದಿದ್ದೀವಿ. ಕುವೆಂಪು ಅವರು ಬರೆದಿರೋಂಥ ಒಂದು ಸುಂದರ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯಂತ ಮಧುರವಾಗಿ ಹಾಡಿರೋ ಗೀತೆ ನಮ್ಮಗಳಿಗೆ ನಮ್ಮ ಈ ಹೊರಗೆ ಬಂದಿರೋರಿಗೆ ಬರೆದಿದ್ದಾರೆ ಏನೋ ನಾವು ಅನಿಸುತ್ತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆ ಮುಂದಿನ ಸಾಲಂತೂ ಎಷ್ಟು ಸೊಗಸಾಗಿದೆ ನೋಡಿ. ಕನ್ನಡ ಗೋವಿನ ಓ ಮುದ್ದಿನ ಕಣ್ಣು ನೀ ಮೆಟ್ಟುವ, ಮತ್ತು ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ಹೇಳ್ತಾರೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಕುಡಿಯುವ ನೀರು ಅದೇ ಕಾವೇರಿ, ನೀ ಏರುವ ಮಲೆ ಅದೇ ಸಹ್ಯಾದ್ರಿ. ನೀವೆಲ್ಲ ಸ್ನೋಡೋನಿಯಾ ಮೌಂಟೇನ್ ಟ್ರೆಕ್ಕಿಂಗ್ ಹೋಗ್ಬೋದು, ಆದ್ರೂ ನೀವು ಏರುವ ಮಲೆ ಸಹ್ಯಾದ್ರಿ ಆಯ್ತಾ? ನೀ ಮುಟ್ಟುವ ಮರ ಅದೇ ಶ್ರೀಗಂಧದ ಮರ. ಹೀಗೆ
ಎಲ್ಲೇ ಹೋದರೂ ನಮ್ಮ ಕನ್ನಡತನ ನಮ್ಮಲ್ಲಿ, ನಮ್ಮೊಂದಿಗೆ, ನಮ್ಮ ಜೊತೆಯಲ್ಲಿ, ನಮ್ಮ ಹಿಂದೆ ನಡೆದು ಬರ್ತಾನೆ ಇರುತ್ತೆ. ಹೀಗಿರುವಾಗ ಒಂದು ಈ ಮಾತುಗಳನ್ನು ನಿಲ್ಸ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಕೇಳಿ. ನರಕ ಕೀಳಿಸಿ ನಾಲ್ಗೆ ಸೀಳಿ ಬಾಯಿನಲ್ಲಿ ಸಾಕಿದ್ರು ಮೂರ್ಖನ್ ಕನ್ನಡ ಮಾತಾಡ್ತೀನಿ ನನ್ನ ಮನಸ್ಸಲ್ಲಿ ಕಾಣಿ ಅಂತ GP ರಾಜರತ್ನಂ ಅವರು ಸಾರಿ ಹೇಳ್ತಾ ಇರಬೇಕಾದ್ರೆ, ನಾವುಗಳು ನಮ್ಮ ಕರ್ನಾಟಕಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ? ಇಲ್ಲಿದ್ದು ನಮ್ಮ ಕರ್ನಾಟಕ ಸಂಸ್ಕೃತಿ, ಭಾಷೆ ಎಲ್ಲ ಪಸರಿಸುವ ಹಾಗೆ ಏನು ಮಾಡ್ತಾ ಇದ್ದೀವಿ? ಈ ಥರ ಸುಂದರ ಕಾರ್ಯಕ್ರಮ ನಡೀತಾ ಇದೆ. ನನ್ನ ಮಾತುಗಳನ್ನು ಮುಗಿಸಲಿಕ್ಕಿಂತ ಮುಂಚೆ ಒಂದಷ್ಟು ಚಿಂತನೆ ಮಾಡಲಿಕ್ಕೆ ನಿಮ್ಮ ಮನಸ್ಸಲ್ಲಿ ಥಾಟ್ಸನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ, ನೋಡುವ ಪ್ರಯತ್ನ ಮಾಡೋಣ. ನಾನು ಪ್ರಶ್ನೆ ಕೇಳ್ತೀನಿ, ನನಗೆ ಮತ್ತೆ ಉತ್ತರ ಹೇಳಬೇಕು ನೀವುಗಳು. ಕೆಲವೊಂದು ಫೇಮಸ್ ಇಂಗ್ಲಿಷ್ ಬುಕ್ಸ್ ಹೇಳಲಿಕ್ಕಾಗುತ್ತಾ? ನಾನು ನೆನಪಾಗೋದು ಯಾವುದು? ಹ್ಯಾರಿ ಪಾಟರ್. ಸರಿ, ಹ್ಯಾರಿ ಪಾಟರ್ ಬರ್ತಿದ್ಯಾರು? ಫ್ಯಾಂಟಾಸ್ಟಿಕ್. ಯಾರೆಲ್ಲ ಓದಿದ್ದೀರಾ? ಕೈ ಎತ್ತಿ. ಓಕೆ, ಈಗ ಈ ಪ್ರಶ್ನೆಗೆ ಯಾರು ಕೈ ಎತ್ತೋದು ಬೇಡ, ಉತ್ತರನೂ ಹೇಳೋದು ಬೇಡ. ನಿಮ್ಮ ಮನಸ್ಸಲ್ಲೇ ಯೋಚನೆ ಮಾಡಿ, ಆಯ್ತಾ? ನಮ್ಮ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿರೋವಂಥ ಪುಸ್ತಕಗಳನ್ನು ಎಷ್ಟು ಜನ ಓದಿಲ್ಲ? ಮನಸ್ಸಲ್ಲಿ ಯೋಚನೆ ಮಾಡಿ. ಓದಿಲ್ಲ ಅಂತ ಹೇಳಿದರೆ ಇನ್ನೊಂದಷ್ಟು ವಿಚಾರಗಳನ್ನ ಹೇಳ್ತೀನಿ. SL ಭೈರಪ್ಪ ಅವರು ಬರೆದಿರೋವಂಥ ಕೃತಿಗಳನ್ನು ಯಾರು ಓದಿಲ್ಲ? ಅವರ ಆವರಣ ಓದಿ ನಿದ್ದೆಗೆಟ್ಟಿರೋ ರಾತ್ರಿಗಳು ಎಷ್ಟು ಜನಕ್ಕಿದೆ? ದುರ್ಗಾಸ್ತಮಾನ ಓದಿ ಕರಡು ಕಿತ್ಕೊರೋ ಹಾಗೆ ಬೇಸರಾಗಿ ಅಳ್ತಾ ಕೂತಿರೋರು ಎಷ್ಟು ಜನ ಇದ್ದೀರಾ? ಕುವೆಂಪು ಅವರ ಮನೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಳತಿ ಇವನ್ನೆಲ್ಲ ಓದ್ತಾ ಇದ್ರೆ ಹೇಗನ್ಸುತ್ತೆ ಗೊತ್ತಾ? ಕುವೆಂಪು ಅವ್ರ ಕೈ ಹಿಡ್ಕೊಂಡು ಆ ಮಲೆನಾಡಿನ ಅರಣ್ಯಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೇನೋ, ಅಯ್ಯೋ ಚಳಿ ಆಗ್ತಾ ಇದೆ, ನಂಗೆ ಕಂಬಳಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಕೊಡೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಮಳೆ ಬರ್ತಾ ಇದೆಯಲ್ಲ ಅಂತ ಅನುಭವ ಆಗುತ್ತೆ. ಈ ಥರ ಅನುಭವಗಳನ್ನು ಎಷ್ಟು ಜನ ಪಡೆದಿದ್ದೀರಾ? ಪಡೆದಿಲ್ಲ ಅಂತ ಹೇಳಿದ್ರೆ ಪಡಿಬೇಕು ನಾವು ಆ ಅನುಭವಗಳನ್ನು, ನಮ್ಮ ಕೃತಿಗಳನ್ನೆಲ್ಲ ಓದಬೇಕು. ಇನ್ನೊಂದಷ್ಟು ವಿಚಾರಗಳು, ಈಗ ಬೆಂಗಳೂರಲ್ಲಿ ಟರ್ಮಿನಲ್ 2 ಓಪನ್ ಆಗಿದೆ ಅಲ್ವಾ? ನಾನು ಈಗ 6 ತಿಂಗಳ ಹಿಂದೆ ಭಾರತದಿಂದ ವಾಪಸ್ ಬರಬೇಕಾದ್ರೆ ಪುಸ್ತಕದ ಅಂಗಡಿಗೆ ಹೋದೆ. ಅಲ್ಲಿ ನೋಡಿದ್ರೆ ಒಂದೇ ಒಂದು ಕನ್ನಡ ಪುಸ್ತಕ ಕೂಡ ಇರಲಿಲ್ಲ. ಆ ಅಂಗಡಿಯವ್ರಿಗೆ ಕೇಳಿದೆ, ಏನ್ರಿ ಜನ ಕೊಂಡ್ಕೊಳ್ತಾರೋ ಬಿಡ್ತಾರೋ, ಒಂದಾದ್ರೂ ಕನ್ನಡ ಪುಸ್ತಕ ಇಡೋಕ್ಕಾಗಲ್ವಾ? ಜ್ಞಾನಪೀಠ ಪ್ರಶಸ್ತಿ ಬಂದಿರೋ ಪುಸ್ತಕಗಳಾದ್ರೂ ಇಡ್ಲಿಕ್ಕಾಗಲ್ವಾ? ಕರ್ನಾಟಕ ರಾಜ್ಯದಲ್ಲಿದೆ ಈ ವಿಮಾನ ನಿಲ್ದಾಣ, ನಮ್ಮ ರಾಜಧಾನಿಯಲ್ಲಿದೆ ಅಂತಂದರೆ, ಮೇಡಮ್ ನಾವೇನು ಮಾಡೋಕ್ಕಾಗತ್ತೆ, ಏರ್ಪೋರ್ಟ್ ಅಥಾರಿಟಿ ಬರೀರಿ ಅಂತ ಹೇಳಿದ್ರು. ಅದಕ್ಕೆ ಒಂದು ರಿಕ್ವೆಸ್ಟ್, ನೀವೆಲ್ಲ ಟರ್ಮಿನಲ್ 2 ಓಡಾಡ್ತೀರಾ, ಅಲ್ಲಿ ಹೋಗಿ ಪುಸ್ತಕದ ಅಂಗಡಿಗೆ ಇನ್ನೂ ಕನ್ನಡ ಪುಸ್ತಕಗಳಲ್ಲಿ ಬಂದಿಲ್ಲ ಅಂತಂದರೆ ಎಲ್ಲರೂ ಬರೀರಿ. ಅಲ್ಲಿ ಓಡಾಡೋರು ಯಾರಾದರೂ ಕನ್ನಡ ಪುಸ್ತಕಗಳನ್ನ ಕೊಂಡ್ಕೋಬೋದು, ನಮ್ಮ ಕೃತಿ ಮುಂದೆ ಎಲ್ಲ ಕಡೆ ಹರಡ್ಬೋದು ಅಲ್ವಾ? ಹಾಗೆ ನಮ್ಮ ಕನ್ನಡ ಉಳಿಸ್ಲಿಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಕೊನೆಯದಾಗಿ, ಎಷ್ಟೋ ಜನ ನಾವು ನಮ್ಮ ಕನ್ನಡ ಮಕ್ಕಳಿಗೆ ಕನ್ನಡ ಕಲಿಸ್ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಮ್ಮ ಮಕ್ಕಳು ಕನ್ನಡ ಮಾತಾಡ್ತಾರೆ, ಬರೀತಾ ಇದ್ದಾರೆ ಕೂಡ, ಓದ್ತಾ ಇದ್ದಾರೆ ಕೂಡ. ಅವ್ರಿಗೆ ನಾವು ನಮ್ಮ ಮಕ್ಕಳು ಕನ್ನಡ ಮಾತಾಡಿದ ತಕ್ಷಣ ಚೆನ್ನಾಗಿ ಎಲ್ಲರೂ ಹೇಳ್ತಾರೆ, ಓ ಎಷ್ಟು ಚೆನ್ನಾಗಿ ನಿಮ್ಮ ಮಗು ಕನ್ನಡ ಮಾತಾಡುತ್ತೆ, ಬಹಳ ಬಹಳ ಚೆನ್ನಾಗಿ ಕಲಿಸಿದ್ದೀರಾ ಅಂತ ಹೇಳ್ಕೊಂಡು. ಒಂದು ಕನಸು, ಈ ಸಮಾಜ ಇದರಿಂದ ಇನ್ನೊಂದು ಸ್ವಲ್ಪ ಎತ್ತರ ಬೆಳಿಬೇಕು. ಹೌದು, ನಾವು ಎನ್ಕರೇಜ್ ಮಾಡಬೇಕು ಮಕ್ಕಳು ಕನ್ನಡ ಮಾತಾಡೋದು ಬಹಳ ಒಳ್ಳೆಯದು ಅಂತ. ಆದರೆ ಸಮಾಜ ಯಾವ ಥರ ಬೆಳಿಬೇಕು ಗೊತ್ತಾ? ಯಾವ ಎತ್ತರಕ್ಕೆ ಬೆಳಿಬೇಕು ಗೊತ್ತಾ? ಅರೆ ಕನ್ನಡ ನಮ್ಮ ಮಾತೃಭಾಷೆ, ನಾವು ಅದನ್ನು ಮಾತಾಡಲೇಬೇಕು. ಅದರಲ್ಲಿ ಕುತ್ಕೊಬೇಕು, ನೀವು ಮಾತಾಡೋದು ಭಾಳ ಚೆನ್ನಾಗಿದೆ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಂತ ಹೊಗಳೋ ಸ್ಥಿತಿಗಿಂತ ಮೇಲೆ ಇರಬೇಕು. ನಾವು ಕನ್ನಡ ಮಾತಾಡಲೇಬೇಕು, ಕನ್ನಡ ಬರಲೇಬೇಕು, ಕನ್ನಡ ನಿಮ್ಮ ಖುಷಿ, ನಿಮ್ಮ ಮಾತೃಭಾಷೆ. ಆ ಸ್ಥಿತಿಯನ್ನು ಆಗಲಿ ಸಮಾಜ ಅಂತ ಆಶಿಸ್ತಾ ಒಂದಷ್ಟು ಮಾರ್ಗಗಳಿಗೆ ಮುಗಿಸೋಣ. ಸಿರಿಗನ್ನಡಂ, ಸಿರಿಗನ್ನಡಂ, ವಂದೇ ಮಾತರಂ, ವಂದೇ ಮಾತರಂ, बोलो भारत माता की जय।